ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಎಲ್ಲರಿಗೂ ಮಕ್ಳು ಇರ್ತದೆ. ದಯಮಾಡಿ ಸಾಹೇಬ್ರೆ ನಿಮ್ಮ ಮೇಲೆ ಅಪಾರವಾದ ಗೌರವ ಇದೆ. ದಯಮಾಡಿ ಎಲ್ಲರಿಗೆ ಅರ್ಥ ಮಾಡ್ತಾರೆ. ಮತ್ತೆ ರೆಕಾರ್ಡಿಂಗ್ ಐತಿ ಮೇಡಮ್. ಯಾರು ಪಂಪಾರೆಡ್ಡಿ ಅನ್ನೋರಿಗೆ ಫೋನ್ ಮಾಡಿದೆ, ಫೋನ್ ರಿಸೀವ್ ಮಾಡಿಲ್ಲ. ಇಲ್ಲ ಅವರು ಜಸ್ಟ್ ನಾವು ಅವ್ರು ಇಲ್ಲೇ ಇದ್ದಿದ್ದು. ಅವರು ಊಟಕ್ಕೆ ಹೋದ್ರು, ನಾನು ಊಟಕ್ಕೆ ಈಗ 4:15 ಐತೆ. 4:15 ವರೆಗೆ ಎಲ್ಲಿ ಊಟಕ್ಕೆ ಹೋಗ್ತಾರ? ಅಲ್ಲ, ನಾವ್ ಯಾವಾಗ್ಲೂ ಹಂಗೆ 2 ಗಂಟೆಗೆ ಹೋಗಿ 4 ಗಂಟೆಗೆ ಮತ್ತೆ ನಾವು ರಾತ್ರಿ 10 ಗಂಟೆವರೆಗೆ. ಆ ಹುಡುಗನ್ಗೆ ಆಕ್ಸಿಡೆಂಟ್ ಆಗಿದ್ದಲ್ಲ, ಯಾರು ನಿಮ್ ಕಡೆಯಿಂದ ಯಾರಿಗ ಹುಡುಗನ ಬಗ್ಗೆ ಕಾಳಜಿ ತೋರಿಸಿರಿ? ಆಲ್ರೆಡಿ ಹಾಸ್ಪಿಟಲ್ಗೆ ಎಲ್ಲ ಹೋಗಿ ಯಾರು ನಾನೇ ನಮ್ಮ ಸ್ವಂತ ಅಣ್ಣನ ಮಗನೇ. ಯಾರು ಮಾತಾಡ್ತೀರಾ? ಅಲ್ಲಲ್ಲ, ಇವ್ರು ಪಂಪರೆಡ್ಡಿನೇ ಹೋಗಿ ಬರ್ರಿ ಮೇಡಮ್. ಪಂಪಾರೆಡ್ಡಿ ಬೆಂಗಳೂರಲ್ಲಿ ಅಡ್ಮಿಟ್ ಆಗಿರೋದು ಹುಡುಗ. ಸಾರ್ವಜನಿಕರ ಮುಂದೆ ಚರ್ಚೆ ಆಗಲಿ. ಧಿಕ್ಕಾರ ಅಂತ ಹೋಗಲ್ಲ. ಸರ್, ಇಮಿಡಿಯೇಟ್ ಆದ ಕೆಲಸ ನೀವು ಇಷ್ಟು ಲೇಟ್ ಮಾಡ್ತಿದ್ದೀರ ಅಂದ್ರೆ ವೆರಿ ಇಮಿಡಿಯೇಟ್ ಯಾಕಾಗಲ್ಲ ಸರ್? ವೆರಿ ಇಮಿಡಿಯೇಟ್ ಸಾಯ್ತಕ್ಕೆ ಬರ್ತಕ್ಕಂತ ವೆರಿ ಇಮಿಡಿಯೇಟ್ ಟ್ರೀಟ್ಮೆಂಟ್ ಕೊಡ್ತಕ್ಕೆ ಬರಲ್ಲ. ಮತ್ತೆ ನೀವೇ ಕೇಸ್ ಹಾಕಿದ್ದೀರಲ್ಲ, ನಿಮ್ದಲ್ಲ. ಆಕಸ್ಮಿಕ ಅಲ್ಲ, ಇದು ಅಥ್ಲೆಟಿಕ್ ಅಲ್ಲ, ನೆಗ್ಲೆಕ್ಟೇಬಲ್ ಇಂದ ಡಬ್ಬ ಗಾಡಿಗಳು ಕೊಟ್ಟಿರೋದ್ರಿಂದ, ಅದು ಬ್ರೇಕ್ ಫೇಲ್ ಆಗಿರೋ ಗಾಡಿ ಕೊಟ್ಟಿರೋದ್ರಿಂದ ಆಗಿರೋದು. ಅವ್ರು ಅನ್ಕೊಂಡ್ರೆ ಸರ್, ನೀವು ಅನ್ಕೊಂಡ್ರೆ ನಿಮ್ಮ ನೀವು ನಿಜವಾಗ್ಲೂ ಮಾತಾಡಿದ್ರೆ ಅರ್ಧ ಸೆಕೆಂಡ್ ಸಂಜೆ ಅಂತ ಮಾತಾಡಕ್ ನಾನೇ ಮಾತಾಡ್ತೀನಿ ಅಂದ್ರೆ, ನಾನು ಆರ್ಡಿನರಿ ಮ್ಯಾನ್, ನಾನೇ ಡೈರೆಕ್ಟರ್ ಮಾತಾಡ್ತೀನಿ ಸರ್. ನಾನು ಆರ್ಡಿನರಿ ಮ್ಯಾನ್, ನಾನೇ ಸಂಜೆ ಡೈರೆಕ್ಟರ್ ಮಾತಾಡ್ತೀನಿ ಅಂದ್ಮೇಲೆ ನಿಮ್ಮ ನೀವು ತಪ್ಪು ಸರಿ ಇರಲ್ಲ. ಕೇಳಲ್ಲ, ನಾನು ಕೇಳಲ್ಲ. ಕಾಪಾಡಿ. ಇಲ್ಲ ನಾನೀಗ ಅವ್ರು ದೌರ್ಜನ್ಯ ಮಾಡ್ಯಾರ, ಮಾಡ್ಯಾರ. ನೀವು ನನ್ನ ಇಡಿಯಟ್ ಅಂತೀರ, ನೀವು ಇಡಿಯಟ್ ಹೋರಾಟ ಮಾಡತ್ತೀರೋ ನಂದೇ ಇಡಿಯಟ್ ಅಂತೀರ ನೀವು. ಹೌದಾ? ನೀವು ಅವ್ರ ಪರ ಮಾತಾಡ್ತೀರಾ? ನನ್ನ ಹೆಸರು ಗಾರ್ಲಿಂಗೌಡ ಅಂತೇಳಿ. ಬಳ್ಳಾರಿಯಲ್ಲಿ ನಿನ್ನೆ ನಡೆದಿರ್ತಕ್ಕಂಥ ಅಹಿತಕರ ಘಟನೆ
ದುರ್ಘಟನೆ ಅಂತಲೇ ಹೇಳ್ಬೋದು. ಬಳ್ಳಾರಿಯಲ್ಲಿ ಮೋತಿ ಸರ್ಕಲ್ ಹತ್ರ ಇರುವ ಹೊಸ ಬಸ್ ಸ್ಟ್ಯಾಂಡ್ ಮುಂದ್ಗಡೆನೆ ಆಗಿರುವಂತಹ ದುರ್ಘಟನೆ ಇದು. ಅಮಾಯಕ ಎರಡು ವಿದ್ಯಾರ್ಥಿಗಳು, ಒಬ್ಬ ಹುಡುಗ ಸಾವನ್ನಪ್ಪಿದ್ದಾನೆ, ಇನ್ನೊಬ್ಬ ಹುಡುಗ ಸಾವು ಬದುಕಿನ ನಡುವೆ ಎರಡಕ್ಕೂ ಹತ್ತಿರವಾದಂಥ ಸಂದರ್ಭದಲ್ಲಿ ಹೋರಾಡ್ತಾ ಇದ್ದಾನೆ. ಅವನಿಗೆ ಬೇಕಾಗಿದ್ದಂಥ ವೆಚ್ಚ ಆಗಲಿ, ಅವನ ಬಗ್ಗೆ ಆಗಲಿ, ಕಾಳಜಿ ಆಗಲಿ KSRTC ವತಿಯಿಂದ ಇಲ್ಲಿವರೆಗಾಗಲಿ ಮಾನವೀಯತೆ ದೃಷ್ಟಿಯಿಂದ ಆಗಲಿ ಅವ್ರ ಮಕ್ಳಿಗೆ ಏನಾದರೂ ಆದರೆ ಹಿಂಗೆ ಸುಮ್ಮನೆ ಇರ್ತಾರ ಅನ್ನೋ ಪ್ರಶ್ನೆ ನಮಗೆ ಮೂಡಿರೋದ್ರಿಂದ ನಾವು ಬಂದು ಇಲ್ಲಿ ನ್ಯಾಯ ಕೇಳಿದಾಗ ಇವ್ರು ಯಾವುದೇ ತಕ್ಕಂತ ನಮಗೆ ಸಪೋರ್ಟ್ ಮಾಡಲೇ ಇಲ್ಲ. ಯಾಕಂದ್ರೆ ಹುಡುಗ ಆಕಾಶನ ಹುಡುಗ ಒಂದು ಕಣ್ಣು ಪೂರ್ತಿಯಾಗಿದೆ, ಇನ್ನೊಂದು ಕಣ್ಣು 95% ಹೋಗಿದೆ ಅಂತ ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ. ಸ್ಕಲ್ಗೆ 7ರಿಂದ 8 ಬ್ರೇಕ್ಸ್ ಆಗಿದೆ ಅಂತ ಹೇಳ್ತಿದಾರೆ. ಹಾಗಾಗಿ ನಮ್ಮ ರಿಕ್ವೆಸ್ಟ್ ಏನಾದ್ರೆ ಅಂದ್ರೆ ಆ ಹುಡುಗ ಸತ್ತಿರ ಅಂತ ಹುಡುಗ ಒಬ್ಬನೇ ಮಗ, ಅವ್ರು ನಿನ್ನೆ ತಂದೆ ತಾಯಿ ಇಬ್ಬರು ಮಕ್ಕಳು ಬಳ್ಳಾರಿಯಲ್ಲಿ ಓದ್ಲಿ ಅಂತೇಳಿ ಬಿಟ್ಟು PG ಅಲ್ಲಿ ಬಿಟ್ಟು ಹೋಗಿರ್ತಾರೆ. ಏನೋ ಒಂದು ಸಾಮಾನು ಬೇಕಾಗಿರೋದ್ರಿಂದ ತಗೊಳಕ್ ಬಂದಿರ್ತಾರೆ ಇಬ್ರು ಹುಡುಗರು. ದುರ್ಘಟನೆ ಎಂತ ಆಗಿದೆ ಅಂದ್ರೆ ಆ ಬ್ರೇಕ್ ಫೇಲ್ ಮಾಡಿದಂತ KSRTC ಅಧಿಕಾರಿಗಳು ಅದೇ ಗಾಡಿನ ರಾಂಪುರ್ಲಿಂದ ಹಿಂಗ್ ಬಳ್ಳಾರಿ ಕಳಿಸಿದ್ದಾರೆ. ಆ ಗಾಡಿನೇ ನೀವು ವಿಡಿಯೋದಲ್ಲಿ ಎಲ್ಲಾದ್ರೂ CC ಕ್ಯಾಮ್ರಾದಲ್ಲಿ ನೋಡ್ಬೋದು. ಎಷ್ಟು ಈಸಿಯಾಗಿ ಮಕ್ಕಳು ಜಾರ ಬಂಡಿ ಹೆಂಗ್ ಆಡ್ತಾರೆ. ಇನ್ನು ಮುಂದೆ ಈಚರ್ ಗಾಡಿ ಇದೆ, ಸೆಂಟ್ರಲ್ ಆ ಮಕ್ಕಳಿದ್ದಾರೆ, ಫಾಸ್ಟ್ನೂ ಇಲ್ಲ ಏನಿಲ್ಲ, ಹುಡುಗರು ಸ್ಲೋ ಆಗಿ 10ರಿಂದ 20 ಕಿಲೋಮೀಟರ್ ಸ್ಪೀಡ್ ನಲ್ಲಿ ಇದ್ದಾರೆ. ಈ ಬಸ್ ಬಂದು ವೇಗವಾಗಿ ಬಂದು ಅಪ್ಪಚ್ಚಿ ಮಾಡಿದ್ರೆ ಒಬ್ಬ ಹುಡುಗ ಸ್ಪಾಟ್ ಅಲ್ಲೇ ಡೆತ್ ಆಗಿದ್ದಾನೆ, ಇನ್ನೊಬ್ಬ ಹುಡುಗ ಉಳಿತಾನ ಇಲ್ಲ ಗೊತ್ತಿಲ್ಲ. ನಮ್ಗೆ ಉಳಿಸ್ಕೋಬೇಕನ್ನೋದೇ ನಮ್ಮ ಪ್ರಯತ್ನ. ಅದಕ್ಕೋಸ್ಕರ ನಾವು ಇಲ್ಲಿ KSRTC ಮುಂದೆ ಬಂದು ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ವಿ. ಮಾಡಿಲ್ಲ ಅಂತ ಕಾರಣದಾಗ ನಾವು ಶಾಂತಿಯುತವಾದ ಧರಣಿ ಮಾಡ್ತಾ ಇದೀವಿ. ಇಲ್ಲಿವರೆಗೂ ಶಾಂತಿಯುತವಾಗಿ ಮಾಡ್ತಾ ಇದೀವಿ. ದಯಮಾಡಿ ಗೌರ್ಮೆಂಟ್ ಆಗಲಿ, ಕನ್ಸರ್ನ್ ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಸಚಿವರಾಗ್ಲಿ, ಫ್ರೀ ಭಾಗ್ಯಗಳು ಎಲ್ಲರೂ ಕೊಟ್ಟಿದ್ದೀರಾ. ಬಡವರಿಗೆ ಎಷ್ಟಾಗಿದೆ ಹೆಲ್ಪ್ ಅಂದ್ರೆ ನಿಮ್ ಗೌರ್ಮೆಂಟ್ಗೆ ಗೊತ್ತಿರುತ್ತೆ. ಹಾಗಾಗಿ ಈ ಯುವಕರಿಗೆ ಸತ್ತಿರೋಂಥ ಹುಡುಗ ಮ್ಯಾಕ್ಸಿಮಮ್ ಅಮೌಂಟ್ ಅವ್ರಿಗೆ ಕಾಂಪನ್ಸೇಷನ್ ಕೊಟ್ಟು ಈಗ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರ್ತಕ್ಕಂಥ ಈ ಹುಡುಗನಿಗೆ ದಯಮಾಡಿ ನಮ್ಗೆ ಯಾರಿಗೂ ದುಡ್ಡು ಕೊಡೋದು ಬೇಡ, ಚಿಕಿತ್ಸಾ ವೆಚ್ಚವನ್ನು ದಯಮಾಡಿ ಗೌರ್ಮೆಂಟ್ ಅದನ್ನ ಮಾಡಿ ದಯಮಾಡಿ ಆ ಹುಡುಗನ್ನ ಬಲಿ ಪಡೆದಂಗೆ ಆ ಹುಡುಗನ ಉಳಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊಂತ ಇದ್ದೀನಿ. ಬಸ್ ಸ್ಟ್ಯಾಂಡ್ KSRTC ಬಸ್ ಸ್ಟ್ಯಾಂಡ್ ರಾಂಪುರ್ನಲ್ಲಿ ಬರೋದಾಗ ಅದ್ರ ಬಗ್ಗೆ ಬ್ರೇಕ್ ಏನಾದ್ರು ಇದು ಫೇಲ್ ಆಗಿದೆ ಅಂತ ಹೇಳಿ ನಿಮ್ಗೆ ಏನಾದ್ರು ಮಾಹಿತಿ ಇದೆಯಾ? ಬಸ್ ಡ್ರೈವರ್ ಮಾಹಿತಿ ಕೊಟ್ಟಂತ ಪ್ರಕಾರ ನಾನ್ ಬಂದು ಇಂಟಿಮೇಷನ್ ಮಾಡಿದೀನಿ ಅಂತ ಒಂದು ಸ್ಲಿಪ್ ತೋರಿಸಿರ್ತಾನೆ. ಇಲ್ಲೆಲ್ಲರೂ ನೆರೆದಿರ್ತಕ್ಕಂಥ ಸಾರ್ವಜನಿಕರಿಗೆ ತೋರಿಸಿರ್ತಾನ. ನಂದೇನ್ ತಪ್ಪಿಲ್ಲ, ನಾನು ತಗೊಂಡ್ ಹೋಗಂತ ಹೇಳಿದ್ರು, ತಗೊಂಡ್ ಬಂದಿದ್ದೀನಿ, ಅಕಸ್ಮಾತ್ ಆಗಿದೆ, ನಂದು ತಪ್ಪಿದೆ ಅಂತೇಳಿ ಹುಡುಗ ಆ ಡ್ರೈವರ್ ಹೇಳಿದಾನಂತೆ. ನಾನು ಆ ಸ್ಪಾಟ್ ಅಲ್ಲಿ ಇರ್ಲಿಲ್ಲ, ನಮ್ಮ ಹುಡುಗರೆಲ್ಲ ಹೇಳ್ತಾ ಇದಾರೆ. ಹಾಗಾಗಿ ನಾವು ಡ್ರೈವರು ಇನ್ನೊಬ್ರು ಅನ್ನೋದಕ್ಕಿಂತ KSRTC ಇಂಥ ಬಸ್ನ ಡಕೋಟಿ ಬಸ್ಗಳನ್ನ ಹಿಂಗ್ ಬಿಟ್ಟು ಜನರ ಮೇಲೆ ಪ್ರಾಣಗಳೆಲ್ಲ ತಿಂತ ಇದ್ರೆ ಇನ್ನು ನಮ್ಗೆ ಫ್ರೀ ಬಸ್ ಕೊಟ್ಟು ಅದೆಲ್ಲ ವೇಸ್ಟ್ ಆಗ್ಬಿಡುತ್ತೆ. ದಯಮಾಡಿ ಸಚಿವರಿಗಾಗ್ಲಿ, ಶಾಸಕರಿಗಾಗ್ಲಿ, ಮುಖ್ಯಮಂತ್ರಿಗಳಿಗಾಗ್ಲಿ ನಾವು ಬೇಡ್ಕೊಳ್ಳೋದು ಏನಂತಂದ್ರೆ ಆ ಆಕಾಶನ ಹುಡುಗನ ದಯಮಾಡಿ ಬದುಕಿಸ್ಕೊಟ್ರಿ ಅನ್ನೋದು ನಮ್ಮ ಕಳಕಳಿಯ ಮನವಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.